ಮಿಥುನ ರಾಶಿಗೆ ಹೋಗೋಣ. ಜನ್ಮೇ ಗುರು ದುಃಖದಾಯಕ ಅಂತ ಹೇಳಿದ್ದಾರೆ. ಈಗ 26 ಜೂನ್ನವರೆಗೆ ಗುರು ಜನ್ಮರಾಶಿಯಲ್ಲಿ ಸಂಚಾರ. ಅವನು ದುಃಖವನ್ನೇ ಕೊಡ್ತಾನೆ. ದುಃಖ ಏನಂತ ಹೇಳಿದ್ರೆ ಕೇವಲ ಅನಾರೋಗ್ಯಗಳು, ನೋವುಗಳು ಅಂತ ಹೇಳಲಿಕ್ಕಾಗೋದಿಲ್ಲ. ತಾನು ಬಯಸಿದ್ದು ಆಗುವುದಿಲ್ಲ, ಅದು ದುಃಖ ಆಗ್ತದೆ. ಆದರೆ ಒಂದು ನಿರೀಕ್ಷೆ ಇಟ್ಟುಕೊಳ್ಬೋದು ಅವರು. ಶನಿ 2027 ಜೂನಿನ ನಂತರ ಏಕಾದಶ ಸ್ಥಾನಕ್ಕೆ ಬರ್ತಾನೆ, ಮೇಷಕ್ಕೆ ಬರ್ತಾನೆ. ಆವಾಗ ಈಗ ಅವನು ದುಃಖ ಮಾಡದೆ ಒಂದು ತಾಳ್ಮೆ ಸಂಯಮದಿಂದ ಇದ್ದರೆ 27 ಜೂನ್ ನಂತರ ನಿಶ್ಚಿತವಾಗಿ ಕೂಡ ಅವನಿಗೆ ತುಂಬ ಲಾಭಗಳು ಬರ್ತದೆ. ಆ ಲಾಭಗಳನ್ನು ಉಳಿಸಿಕೊಳ್ಳುವುದು ನಾವೇ, ಅಳಿಸಿಕೊಳ್ಳುವುದು ನಾವೇ. ದುಃಖ ಮಾಡಿಕೊಂಡು ಬೇಡದ ಅಧಿಕಾರ ಸಂಘ ಮಾಡಿಕೊಂಡ್ರೆ ನಷ್ಟ ಬರ್ತದೆ, ಮತ್ತು ಸಿಕ್ಕಿದ್ರೂ ಪ್ರಯೋಜನ ಇಲ್ಲ. ಇಂಥ ಒಂದು ಸ್ಥಿತಿ ಈ 26ನೇ ಇಸವಿಯಲ್ಲಿ ಸಂಭವಿಸ್ತದೆ. 26 ಜೂನಿನ ನಂತರ ಏನಾಗ್ತದೆ ಅಂತ ಹೇಳಿದ್ರೆ ಗುರು ದ್ವಿತೀಯ ಸ್ಥಾನಕ್ಕೆ ಬರ್ತಾನೆ, ಕರ್ಕಾಟಕಕ್ಕೆ. ಆವಾಗ ಅವನಿಗೆ ಒಳ್ಳೆ ಸಮಾಜದಲ್ಲಿ ಒಳ್ಳೆ ಲೀಡರ್ಶಿಪ್ ಸಿಗ್ತದೆ, ಆಮೇಲೆ ಸ್ಥಾನಮಾನಗಳು ಸಿಗ್ತದೆ, ಒಳ್ಳೆಯ ಉದ್ಯೋಗಗಳು ಸಿಗ್ತದೆ. ಎಲ್ಲ ರೀತಿಯಲ್ಲಿಯೂ ಕೂಡ ಸರ್ವತ್ರ ವಿಜಯವನ್ನು ಕೊಡುವಂಥ ಒಂದು ಕಾಲ ಆಗಿರ್ತದೆ. ಕರ್ಕದಲ್ಲಿ ಇರುವಷ್ಟು ದಿನ ಅವನು ಒಳ್ಳೆಯ ಫಲಗಳನ್ನು ಕೊಡ್ತಾನೆ. ಇನ್ನು ಈಗಾಗಲೇ ಕೇತು ಸಿಂಹರಾಶಿಯಲ್ಲಿದ್ದಾನೆ. ಸಿಂಹರಾಶಿಯಲ್ಲಿ ಇರುವಲ್ಲಿಯವರೆಗೆ ಅವನಿಗೆ ದುಃಖಗಳನ್ನು ನಿವಾರಣೆ ಮಾಡುವಂಥ ಒಂದು ಸಾಮರ್ಥ್ಯವನ್ನು ಕೊಡ್ತಾನೆ. ಅವನು ಬ್ರಹ್ಮಜ್ಞಾನವನ್ನು ಕೊಡುವುದು ಅಂತ ಹೇಳಿ, ಕೇತುವಿನಿಂದ ಬ್ರಹ್ಮ ತೇಜಸ್ಸನ್ನು ಪಡಿ ಅಂತ ಹೇಳಿದ್ದಾರೆ. ಅಂದರೆ ತನ್ನ ಕಷ್ಟಗಳನ್ನು ಮರೆತು ಬ್ರಹ್ಮಜ್ಞಾನವನ್ನು ಪಡೆದರೆ ಆ ಕಷ್ಟಗಳೆಲ್ಲ ನೆನಪಾಗುವುದಿಲ್ಲ. ಸೊ ಅಂಥದ್ದನ್ನು ಯೋಗವನ್ನು ಕೂಡ ಕೇತು ಕೊಡ್ತಾ ಇರ್ತಾನೆ. ಆದರೆ ರಾಹು ಅಷ್ಟಮಕ್ಕೆ ಹೋಗ್ತಾನೆ, ದುಃಖವನ್ನು ಕೊಡ್ತಾನೆ. ಆ ಸಂದರ್ಭದಲ್ಲಿ ಕೇತು ದ್ವಿತೀಯಕ್ಕೆ ಬಂದಾಗ, ರಾಹು ಅಷ್ಟಮಕ್ಕೆ ಬಂದಾಗ ಅಲ್ಲಿ ದುಃಖಗಳನ್ನು ಕೊಡ್ತಾನೆ. ಇದು ವರ್ಷಾಂತ್ಯದವರೆಗೆ ಇದೇ ರೀತಿ ನಡೀತಾ ಇರ್ತದೆ. ಎಲ್ಲದಕ್ಕೂ ಕೂಡ ತಾಳ್ಮೆ ಸಂಯಮಗಳು ಬೇಕು. ನಂತರ ಗುರು ಪುನಃ ಸಿಂಹರಾಶಿಗೆ ಬರ್ತಾನೆ, ಅಲ್ಲಿ ಅವನು ತೊಂದರೆ ಕೊಡ್ಬೋದು. ಇಂಥದ್ದೆಲ್ಲ ಬರ್ತದೆ. ಈ ಗೋಚಾರದಲ್ಲಿ ಉದಯವೂ ಉಂಟು, ಅಸ್ತವೂ ಉಂಟು, ರಾತ್ರಿ ಉಂಟು, ಹಗಲು ಉಂಟು, ಆಗ್ತಾ ಇರ್ತದೆ. ಆದರೆ ನಾವು ರಾತ್ರಿ ಆಗ್ತದೆ ಅಂತ ಹೇಳುವಂಥ ಪರಿಜ್ಞಾನ ಬಂದಾಗ ರಾತ್ರಿಗೆ ಏನೇನು ಸೌಕರ್ಯಗಳು ಬೇಕು ಅದನ್ನೆಲ್ಲ ಮಾಡಿಕೊಳ್ಳುವುದು ಜಾಣತನದ ಒಂದು ಲಕ್ಷಣ ಆಗ್ತದೆ. ಇದು ಮಿಥುನ ರಾಶಿಯವರಿಗೆ ಡಿಸೆಂಬರ್ವರೆಗೆ, 2026 ಡಿಸೆಂಬರ್ವರೆಗೆ ಇರುವಂಥ ಒಂದು ಭವಿಷ್ಯಗಳು. ಇದು ಸಂಕ್ಷಿಪ್ತವಾಗಿ ನಾನು ಹೇಳ್ತಾ ಇರೋದು. ಯಾಕಂದರೆ ಸಂಕ್ಷಿಪ್ತವಾಗಿ ಹೇಳಿದಾಗ ಅದರಲ್ಲಿ ಎಲ್ಲ ಅರ್ಥಗಳು ಇರ್ತವೆ, ಮತ್ತು ವಿಮರ್ಶೆ ಮಾಡಿಕೊಳ್ಳಿಕ್ಕೆ ಆಗ್ತದೆ. ಇನ್ನೊಂದು ಏನಂತ ಹೇಳಿದ್ರೆ, ವೀಕ್ಷಕರಿಗೆ ನಂದೊಂದು ಮನವಿ. ನಾವು ಭವಿಷ್ಯ ಕೇಳಲಿಕ್ಕೆ ಹೋಗುವಾಗ, ವೈದ್ಯರಲ್ಲಿಗೆ ನಾವು ಔಷಧಿಗೆ ಹೋಗುವಾಗ ನಮಗೆ ರೋಗದ ಒಂದು ಅನುಭವವನ್ನು ಹೇಳಬೇಕಾಗ್ತದೆ. ಎಲ್ಲವನ್ನು ಕೂಡ ವೈದ್ಯರಿಗೆ ಹೇಳಲಿಕ್ಕೆ ಆಗೋದಿಲ್ಲ, ಯಂತ್ರೋಪಕರಣಕ್ಕೆ ಕೆಲಸ ಮಾಡೋದಿಲ್ಲ. ಅದೇ ರೀತಿಯಲ್ಲಿ ನಾವು ಜ್ಯೋತಿಷ್ಯರಲ್ಲಿಗೆ ಹೋಗುವಾಗ ಅವರಲ್ಲಿ ನಮ್ಮ ಅನುಭವಗಳನ್ನೆಲ್ಲ ಹೇಳಬೇಕಾಗ್ತದೆ. ಹೇಳಿದಾಗ ಅದರ ಆಧಾರದಲ್ಲಿ ಅವರು ಚಿಂತನೆ ಮಾಡ್ತಾರೆ. ಈ ರೀತಿಯದ್ದೊಂದು ಈ ಪ್ರಾಪಂಚಿಕವಾದಂಥ ಒಂದು ನಮ್ಮ ವಿಚಾರಗಳನ್ನು ವಿಮರ್ಶೆ ಮಾಡಿಕೊಂಡು ಹೋಗುವಂಥದ್ದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.